ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದರೆ, ಇದೇ ತಿಂಗಳು 21ನೇ ತಾರೀಕು ಫೆಬ್ರವರಿ ಶನಿವಾರ ಮಧ್ಯಾಹ್ನ 3 ಗಂಟೆ ಸರಿಯಾಗಿ ನಮ್ಮ ರೈನ್ಬೋ ಪಬ್ಲಿಕ್ ಶಾಲೆಯಲ್ಲಿ RPS ವಿಜಯೋತ್ಸವ 2026 ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವರ್ಷ ನಾವು ಶಾಲಾ ವಾರ್ಷಿಕೋತ್ಸವನ ವಿಜಯೋತ್ಸವವಾಗಿ ಆಚರಿಸ್ತಾ ಇದ್ವಿ. ಈ ಒಂದು ಕೆಲವು ದಿನಗಳ ಹಿಂದೆ ನಮ್ಮ ಟೀಚರ್ಸ್ ಜೊತೆ ನಾವು ಕೂತ್ಕೊಂಡು ಮಾತಾಡಿದಾಗ ಈ ಬಾರಿ ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಮಕ್ಕಳಿಗೆ ಹಾಗೂ ನಮ್ಮ ಪೋಷಕರಿಗೆ ಒಂದು ಸಂದೇಶ ಮುಟ್ಟಬೇಕು, ಆ ಸಂದೇಶದಿಂದ ಏನೋ ಒಂದು ಚೇಂಜಸ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಬಂದಿದ್ದು ಒಂದೇ ಉದ್ದೇಶ. ಬರೀ ವಾರ್ಷಿಕೋತ್ಸವ ಮಾಡಿದಾಗ ಮಕ್ಕಳು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿ ಪೋಷಕರಿಗೆ ಮನರಂಜಿಸುವ ಬದಲಾಗಿ ಒಂದು ಉತ್ತಮ ಸಂದೇಶ ಸಮಾಜಕ್ಕೆ ದೊರೆಯಲಿ ಅಂತ ಈ ಸತಿ ಏನು ಮಾಡಿದ್ದೀವಿ, ನಾವು ಒಂದು ಸಾಧಕರಿಗೆ, ಒಂದು ನಮ್ಮ ದೇಶಕ್ಕೆ ಅನ್ನ ನೀಡುವ ರೈತರಿಗೆ ಮತ್ತು ದೇಶ ಕಾಯುವ ಯೋಧರಿಗೆ ಮತ್ತು ಸಾಧಕರಿಗೆ, ಸಮಾಜ ಸೇವಕರು ಮತ್ತು ಸಾಧಕರಿಗೆ ಈ ಒಂದು RPS ವಿಜಯೋತ್ಸವನ ಸಮರ್ಪಣಾ ದಿನವಾಗಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ತಮ್ಮ ತಮ್ಮ ಸಾಧನೆ, ವಿಜ್ಞಾನ, ತಂತ್ರಜ್ಞಾನ ಸ್ಥಾನಗಳಲ್ಲಿ ಒಂದು ಸಾಧನೆ ಮಾಡ್ಕೊತ ಈಗ ನಮ್ಮ ಅನೇಕಲ ಆ್ಯಪ್ ಆಗಿರ್ಬೋದು, ಕೆಲವೊಂದು ಅಪ್ಲಿಕೇಶನ್ಸ್ ಬಿಡೋದ್ರ ಮುಖಾಂತರ ಅವ್ರವ್ರದ್ದೇ ತನ್ನದೇ ಆದ ಸ್ಥಾನದಲ್ಲಿ ಅವ್ರಿಗೆ ಗುರುತೇ ಸಿಗಲಿಕ್ಕೆ ಒಂದು ವೇದಿಕೆ ಸಿಗಲಿಲ್ಲ. ಆ ಒಂದು ವೇದಿಕೆ ಮುಖಾಂತರ ನಮ್ಮ ತಾಲೂಕಿನ ಸಾಧಕರನ್ನು ನಾವು ಕರೆಸಿ ನಾವು ವೇದಿಕೆ ಮೇಲೆ ಅವ್ರನ್ನ ಗುರುಸಿದಾಗ ಮಕ್ಕಳು ಸಹ ಒಂದು ಸ್ಫೂರ್ತಿ ತಗೊಂತಾರೆ. ಅದನ್ನು ನಾವೇನಾದರೂ ಮಾಡಬೇಕು, ನಾವೇನಾದರೂ ಒಂದು ಸಾಧನೆ ಮಾಡಬೇಕು, ಈ ಥರ ಅಂತ ಸ್ಫೂರ್ತಿ. ಈ ಎಲ್ಲ ಒಂದು ಚೇಂಜಸ್ಗೆ ಎಲ್ಲ ಒಂದು 7 ವಿಭಾಗ 8 ವಿಭಾಗ, ರೈತರು, ಸೈನಿಕರು ಮತ್ತು ಸಮಾಜ ಸೇವಕರು ಮತ್ತು ತಾಲೂಕಿನ ಪ್ರತಿಭೆ ಸಾಧಕರು, ಹಾಗೆ ಮತ್ತು ನಮ್ಮ ವಿದ್ಯೆ ಕೆಲಸದ ಗುರುಗಳು, ಮೇಯ್ನು ನಾವು ಆಚಾರ ದೇವೋಭವ ಅಂತ ಅವರು, ನಾವಿಲ್ಲಿ ಏನೇನು ನಾವು ಸಂಸ್ಥೆ ಕಟ್ಟಿರ್ಬೋದು, ಅವರು ಸಾಧಕರಾಗಿರ್ಬೋದು, ಅವರು ಅದಕ್ಕೆಲ್ಲ ಬೆನ್ನೆಲುಬು ಶಿಕ್ಷಕರು, ಅವ್ರಿಗೂ ಸಹ ಒಂದು ನಿವೃತ್ತ ಶಿಕ್ಷಕರಿಗೂ ಸನ್ಮಾನ ಕೊಡ್ತಾ ಅವ್ರಿಗೂ ಒಂದು ಗೌರವ ಸೂಚಿಸ್ತಾ, ಮತ್ತು ನಮ್ಮ ನಾಗರಿಕ ಬಂಧುಗಳಿಗೆ, ಹಿರಿಯ ನಾಗರಿಕ ಬಂಧುಗಳಿಗೆಲ್ಲ ಒಂದು ಸನ್ಮಾನ, ಆಶಾ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಸಮಾಜಕ್ಕೆ ಯಾರು ಅವರ್ ಹೆಲ್ಪರ್ಸ್ ಅಂತ ನಾವು ಪಾಠ ಮಾಡ್ತಾ ಇರ್ತೀವಿ. ನಮಗೆ ದಿನನಿತ್ಯ ಯಾರು ನಮಗೆ ಸಿಗ್ತಾರೆ, ಪೊಲೀಸ್ ಆಗಿರ್ಬೋದು, ವೈದ್ಯಕೀಯ ವಿಭಾಗ ಆಗಿರ್ಬೋದು, ಈ ಒಂದು ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ಮೆಸೇಜ್ ಹೋಗಲಿ, ಅರಿವು ಮೂಡಿಸೋ ಮುಖಾಂತರ, ಅವ್ರಿಗೆ ಸನ್ಮಾನ ಮುಖಾಂತರ ಈ ವಿಜಯೋತ್ಸವನ ಸಮರ್ಪಣಾ ದಿನವಾಗಿ ನಾವು ಸಮರ್ಪಿಸ್ತಾ ಇದ್ದೀವಿ. ಹಾಗೆ ನಾವು ಎಷ್ಟೇ ಒಂದು ಅರಿವು ಮೂಡಿಸಿ ಮಾಡಿದ್ರು ಮಕ್ಕಳಿಗೆ ಒಂದು ಮನೋರಂಜನೆಯನ್ನು ಬೇಕಾಗ್ತದೆ. ಅವ್ರಿಗೆ ತಮ್ಮ ನೆಚ್ಚಿನ ತಾರೆಯನ್ನ ಅವ್ರನ್ನು ಫಿಲಮಲ್ಲಿ ನೋಡಿರ್ತಾರೆ, ಟಿ ವಿಲಿ ನೋಡಿರ್ತಾರೆ, ಮತ್ತು ಅವರು ಇದನ್ನ ನೋಡಿರ್ತಾರೆ. ಅವ್ರ ಎದುರುಗಡೆ ಅವ್ರು ನೋಡಿದಾಗ ಅವ್ರ ಮನಸ್ಸಲ್ಲಿ ಒಂದು ಆನಂದ, ಒಂದು ಭಾವ ಸೃಷ್ಟಿ ಆಗುತ್ತದೆ. ನಾವು ಏನೇ ಮಕ್ಕಳಿಗೆ ನಾವು ಅವರಿಗೆ ಬೇಕಾಗಿರ್ತಂಥ ವಸ್ತುಗಳನ್ನ ಕೊಟ್ಟಾಗೆ ಅವ್ರ ಮಗದಲ್ಲಿ ನಾವು ಸಂತೋಷ ನೋಡಲಿಕ್ಕೆ ಇಷ್ಟಪಡ್ತೀವಿ. ಅದೇ ಥರ ನಮ್ಮ ಶಾಲೆಯಲ್ಲಿ ನಮ್ಮ ನೆಚ್ಚಿನ ನಟರು ಬಂದಿದ್ದಾರೆ. ಇದು ಉದ್ದೇಶ ಅಷ್ಟೇ. ನಾವು ಯಾಕೆ ನಾವು ಸ್ವಲ್ಪ ನಟ ನಟಿಯರನ್ನು ನಾವು ಆ್ಯಕ್ಟ್ರೆಸ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಒಂದು 5 ನಿಮಿಷ ಮನೋರಂಜನೆ, ನಾವು ಇಂಥ ಒಂದು ಆ್ಯಕ್ಟ್ರೆಸ್ನ, ನಾವು ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಒಂದು ನಾಯಕರನ್ನ ನಾವು ನೋಡಿದಾಗ ಅವ್ರ ಮುಖದಲ್ಲಿ ಒಂದು ಮಂದಹಾಸ, ಒಂದು ಖುಷಿ ಬರುತ್ತೆ. ಆ ಖುಷಿನ ನಾವು ಪಡ್ಕೊಳಕ್ಕೋಸ್ಕರ ಆ ಒಂದು ಫೀಲ್, ಮಕ್ಕಳು ಆ ಮನೋರಂಜನೆ, ಒಂದು 5 ನಿಮಿಷ ಸಿಗ್ತಕ್ಕಂಥ ಒಂದು ಎನರ್ಜಿನ ನಾವು ಸವಿಬೇಕು. ಅದೇ ನಮಗೆ ಖುಷಿ. ಅದೇ ತಗೊಂಡು ಅದಕ್ಕೋಸ್ಕರ ನಾವು ಸ್ಯಾಂಡ್ಲಿವುಡ್ ಕೆಲವು ನಟ ನಟಿಯರನ್ನು ಸಹ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಿಶಿಕಾ ನಾಯ್ಡು ಈಗ ತುಂಬ ತಾರಾಗಣದಲ್ಲಿ ಮಿಂಚ್ತಾ ಇದ್ದಾರೆ. ಹಾಗೆ ಮೇಘಾ ಶೆಟ್ಟಿರವರು, ಹಾಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ದಂಪತಿಗಳು, ಹಾಗೂ ಬಿಗ್ ಬಾಸ್ನ ಕೆಲವು ಸ್ಪರ್ಧಿಗಳು ಸಹ, ಇನ್ನೂ ಕೆಲವು ಸ್ಯಾಂಡಲ್ವುಡ್ ನಟ ನಟಿಯರು ಆಗಮಿಸಿದ್ದಾರೆ. ಇದ್ರ ಉದ್ದೇಶ ಅಷ್ಟೇ, ನಾನು ಮೊದಲನೇ ಹೇಳ್ದಂಗೆ ಈ ಸಮರ್ಪಣಾ ದಿನ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮೂಡಿ ಬರುತ್ತೆ ಅಂತ ನಮ್ಮ ನಂಬಿಕೆ. ಇದರಿಂದ ಒಂದು ಸಮಾಜಕ್ಕೆ ಒಂದು ಆಶಯ ಹೋಗ್ತದೆ, ಇದರಲ್ಲಿ ಒಂದು ಚೇಂಜಸ್ ಬರ್ತದೆ. ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಬೆಳೆಸೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಪೋಷಕರು ಸಹ ಸರಿಯಾದ ಸಮಯಕ್ಕೆ ಬಂದು ಈ ಸಮರ್ಪಣಾ ದಿನ ನೀವು ಮಾಡ್ತಾಯಿದ್ದೀರಾ. ನಿಮ್ಮ ಕೈಯಿಂದ ಎಲ್ಲ ಒಂದು ಮಾನ್ಯರಿಗೆ, ರೈತರಿಗಾಗಿರ್ಬೋದು, ಸೈನಿಕರಿಗಿರ್ಬೋದು, ನಿಮ್ಮ ಕಡೆಯಿಂದ ಒಂದು ಸನ್ಮಾನ ಮಾಡಿಸೋ ಒಂದು ಇಚ್ಛೆ ನಮಗಿದೆ. ಸರಿಯಾದ ಸಮಯಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಯಾವುದೇ ಕಾರಣಕ್ಕೂ ತಡ ಆಗೋದಿಲ್ಲ. 3 ಗಂಟೆ ಕರೆಕ್ಟಾಗಿ ಪ್ರಾರಂಭ ಮಾಡಿಸ್ತಾ ಇದ್ದೀವಿ. ಕರೆಕ್ಟಾಗಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಹಾಗೆ ಎಲ್ಲ ನಮ್ಮ ನಾಗರಿಕ ಬಂಧುಗಳು ಹಾಗೂ ನಮ್ಮ ಸ್ನೇಹಿತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಈ ರೈನ್ಬೋ ಸಂಸ್ಥೆಯ ಪರವಾಗಿ ಕಾರ್ಯದರ್ಶಿಯಾದ ವಿಜಯಕುಮಾರ್ ಗೌಡ ನಾನು ಕೇಳ್ಕೊತಾ ಇದ್ದೀನಿ. ಕುಟುಂಬದವರಿಂದ, ನಮ್ಮ ಪೋಷಕ ಉನ್ನತವರಿಗೆ ಹಾಗೂ ನಮ್ಮ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ನೆಚ್ಚಿನ ಸ್ನೇಹಿತರಿಗೆ ಎಲ್ಲರಿಗೂ ಈ RPS ಸಮರ್ಪಣಾ ದಿನಕ್ಕೆ ಆತ್ಮೀಯ ಸ್ವಾಗತ.
ಈ RPS ಸಮರ್ಪಣಾ ದಿನ ಬರೀ ಸಮರ್ಪಣಾ ದಿನ ಆಗಬಾರ್ದು. ಇದರಿಂದ ಒಂದು ನಾವು ಸಲ್ಲಿಸ್ತಾ ಇರ್ತಕ್ಕಂಥ ಒಂದು ಸಮರ್ಪಣೆ ರೈತರಿಗಾಗಿರ್ಬೋದು, ಸೈನಿಕರಿಗಾಗಿರ್ಬೋದು, ಹಾಗೆ ಸಮಾಜ ಸೇವಕರಿಗಾಗಿರ್ಬೋದು, ಹಾಗೂ ಸಾಧಕರಿಗಾಗಿರ್ಬೋದು, ಹಾಗೂ ನಮ್ಮ ನೆಚ್ಚಿನ ಗುರುಗಳಿಗಾಗಿರ್ಬೋದು, ಎಲ್ಲರಿಗೂ ಸಮರ್ಪಣೆ ಬರೀ ಸಮರ್ಪಣೆಯಾಗಿರಬಾರ್ದು. ಇದರಿಂದ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸಬೇಕು, ಜಾಗೃತಿ ಮೂಡಿಸಬೇಕು ಅಂತ ತುಂಬ ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆಲ್ಲ ನೀವು ಸಹಕಾರ ನೀಡಿ ಕಾರ್ಯಕ್ರಮನ ಭಾಳ ಯಶಸ್ವಿಯಿಂದ ನಡೆಸ್ಕೊಡ್ಬೇಕು. ಏನು ನಮ್ಮ RPS ವಿಜಯೋತ್ಸವ 2026 ಅಂತ ಮಾಡ್ತಾಯಿದ್ದೀವಿ. ಬಹಳ ಅಚ್ಚುಕಟ್ಟಾಗಿ ನಮ್ಮ ವಿಜಯ್ ಸರ್ ಪ್ಲಾನ್ ಮಾಡಿದ್ದಾರೆ. ಫಸ್ಟು ನಾವಿಲ್ಲಿ ಬಂದು ಮಾತಾಡಿದಾಗ ನಾನು ಸುಮ್ಮನೆ ಏನೋ ಒಂದು ಆ್ಯನ್ಯುವಲ್ ಡೇ ಮಾಡ್ತಾರೆ, ಒಂದು ಶಾಲಾ ವಾರ್ಷಿಕೋತ್ಸವ ದಿನ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಭಾಳನೇ ಒಂದು ತಯಾರಿ ಮಾಡ್ಕೊಂಡಿದ್ದಾರೆ ವಿಜಯ್ ಸರು. ಸೊ ಈಗಾಗಲೇ ಹೇಳಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ. ನನಗೂ ಭಾಳ ಆತುರದಿಂದ ಕಾಯ್ತಾ ಇದ್ದೀನಿ ನಾನು. ಯಾಕಂದರೆ ನಾನು ಎಲ್ಲ ಶಾಲೆಗಳಲ್ಲಿ, ಸುಮಾರು ಶಾಲೆಗಳಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಬಟ್ ಆದರೆ ಇಲ್ಲಿ ಒಂಥರ ವಿಭಿನ್ನ ರೀತಿಯಲ್ಲಿ ನಮ್ಮ ವಿಜಯ್ ಸರು ಕಾನ್ಸೆಪ್ಟ್ಸು ಅಷ್ಟೇ. ನಾನಿಲ್ಲಿ ಬಂದು ನಾವು ಸತತವಾಗಿ ಒಂದು 3, 4, 5 ಬಾರಿ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿದ್ದೀವಿ. ಏನಂದರೆ ಎಲ್ಲ ಶಾಲೆಗಳಲ್ಲೂ ನಿಮ್ಗೆ ಗೊತ್ತಿರೋ ಥರ ಒಂದು ಮ್ಯೂಸಿಕ್ ಆಗಲಿ ಏನೋ ಒಂದು ಅಲ್ಲಿನ ಒಂದು ಶಾಲಾ ವಾರ್ಷಿಕೋತ್ಸವದ ಒಂದು ಫಾರ್ಮೆಟೇ ಬೇರೆ ರೀತಿ ಇರುತ್ತೆ. ಬಟ್ ನಾನು ಇಲ್ಲಿ ಬಂದಾಗ ಅಂದರು ಅವರು, ನಾವು ಮೊದಲನೇದಾಗಿ ಸಂಬಂಧಗಳಿಗೆ ತುಂಬ ಬೆಲೆ ಕೊಡಬೇಕಂತ ಅಂದ್ಬಿಟ್ಟು ನಾವೀಗ ಮಾಡ್ತಿರ್ತಕ್ಕಂಥ ಪ್ರತಿಯೊಂದು ಸಾಂಗ್ಸ್ ಆಗ್ಬೋದು, ಒಂದು ಕಾನ್ಸೆಪ್ಟ್ಸ್ ಇಟ್ಕೊಂಡು ಆ ಕಾನ್ಸೆಪ್ಟ್ ಮುಖಾಂತರ ಆ ಒಂದು ಎಳೆ ತಗೊಂಡು ಅದಕ್ಕೆ ನೀಟಾಗಿ ಅಚ್ಚುಕಟ್ಟಾಗಿ ಮಕ್ಕಳಿಗೆ, ಅಂದರೆ ಸರ್ ಹೇಳ್ದಂಗೆ ಮನೋರಂಜನೆ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟು. ಮನೋರಂಜನೆ ಮುಖಾಂತರ ಮಕ್ಕಳಿಗೆ ನಾವು ಏನಾದರೂ ಹೇಳ್ಬೋದು, ಅವ್ರಿಗೆ ಒಳ್ಳೇದಾದರೂ ಹೇಳ್ಬೋದು, ಕೆಟ್ಟದಾದರೂ ಹೇಳ್ಬೋದು. ಆದರೆ ಅದೇ ರೀತಿ ಒಂದು ಹಾಡುಗಳನ್ನು ತಗೊಂಡು ಎಷ್ಟು ಲಿಮಿಟೇಷನ್ವರೆಗೂ ಇರಬೇಕು ಅಷ್ಟು ಲಿಮಿಟೇಷನ್ವರೆಗೂ ತಗೊಂಡು ಒಂದು ಅಚ್ಚುಕಟ್ಟಾದಂಥ ನಾವು ಕಾನ್ಸೆಪ್ಟ್ಸ್ನ ಮಾಡ್ಕೊಂಡಿದ್ದೀವಿ. ಈಗ ಒಂದು ತಂದೆ ಮಗನ ಕಾನ್ಸೆಪ್ಟ್ ಆಗ್ಬೋದು, ಒಂದು ಸ್ನೇಹಿತ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು. ಓಕೆನಾ, ಇಲ್ಲೇ ನಮ್ಮ ಸ್ನೇಹಿತರು ಸುಮಾರು ಜನ ಇದ್ದೀರಾ. ಸೊ ಹಂಗಾಗಿ ಇನ್ನೊಂದು ಹೇಳಬೇಕಂದ್ರೆ ವಿಜಯ್ ಸರ್ ಅಷ್ಟೇ ನಮ್ಮ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಒಂದು ಸ್ನೇಹಿತರ ಕಾನ್ಸೆಪ್ಟ್ ಇರ್ಬೋದು. ಈಗ ಏನಂದರೆ ಈಗ ನಡೀತಾ ಇರ್ತಕ್ಕಂಥ ಜನ್ರೇಷನಲ್ಲಿ ತಂದೆ ತಾಯಿಗಳ ಬೆಲೆ ಮಕ್ಕಳಿಗೆ ತಿಳಿಸ್ಕೊಡೋದು ಭಾಳ ಇಂಪಾರ್ಟೆಂಟು. ಸೊ ಒಂದು ಆ ರೀತಿ ಕಾನ್ಸೆಪ್ಟ್ ಇರ್ಬೋದು. ಅದು ಬಿಟ್ಟರೆ ಭಾಳ ತಯಾರಿ ನಡೀತಾ ಇರೋದಂದರೆ ನಮ್ಮದು ಒಂದು ಏರಿಯಲ್ ಕಾನ್ಸೆಪ್ಟ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ತಯಾರಿ ನಡೀತಾ ಇದೆ. ಮೋಸ್ಟ್ ಪ್ರಾಬಲಿ ಒಂದು 60 ಅಡಿ ಕ್ರೇನ್ ತರಿಸಿ ಕ್ರೇನಲ್ಲಿ ರೋಪ್ ಹಾಕಿ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೂ ಸತತವಾಗಿ ಪ್ರಯತ್ನ ನಡೀತಾನೆ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಸೊ ಕಾರ್ಯಕ್ರಮ ಬಹಳ ಚೆನ್ನಾಗಿರುತ್ತೆ. ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಬರ್ತಾಯಿದ್ದಾರೆ. ನಿಶ್ವಿಕಾ ಮೇಡಮ್ ಅವ್ರು ಬರ್ತಾಯಿದ್ದಾರೆ, ಜೊತೆಯಲ್ಲಿ ಮೇಘಾ ಶೆಟ್ಟಿ ಅವ್ರು ಬರ್ತಾಯಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮಿಲನ ಅವರು ಬರ್ತಾಯಿದ್ದಾರೆ. ಸೊ ಬಿಗ್ ಬಾಸಿಂದ ಇನ್ನೂ ಸುಮಾರು ಜನ ಬರ್ತಾಯಿದ್ದಾರೆ. ತುಂಬ ಒಳ್ಳೆ ಅದ್ಧೂರಿ ಕಾರ್ಯಕ್ರಮ. ನಾನಂತೂ ಈ ಹಳ್ಳಿಕಾರು ಆ ಒಂದು ಕಾರ್ಯಕ್ರಮ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಒಂದು ಕಾರ್ಯಕ್ರಮದ ಮೇಲೆ ಇರಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಶನಿವಾರ ಒಂದು 3 ಗಂಟೆಗೆ. ಸೊ ನೀವು ಬನ್ನಿ, ನಿಮ್ಮ ಜೊತೆಯಲ್ಲಿ ನಿಮ್ಮ ಸ್ನೇಹಿತರನ್ನು ಕರ್ಕೊಂಬನ್ನಿ. ಓಕೆನಾ, ನಿಮ್ಮ ಸಂಬಂಧಿಕರು. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದು ಸಾಂಗಲ್ಲೂ ಒಂದೊಂದು ಕಾನ್ಸೆಪ್ಟ್ಸ್ ರೀತಿಯಲ್ಲಿ ಮಾಡಿದ್ದೀವಿ. ಖಂಡಿತವಾಗ್ಲೂ ನಿಮಗೆ, ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಕಾರ್ಯಕ್ರಮಗಳು ಇಷ್ಟ ಆಗ್ತವೆ ಅಂತ ನಂಬಿದ್ದೀವಿ. ಅದೇ ಒಂದು ಪ್ರಯತ್ನದಲ್ಲಿ ಈಗಲೂ ಸತತವಾಗಿ ಪ್ರಾಕ್ಟೀಸ್ ನಡೀತಾನೆ ಇದೆ. ಸೊ ಎಲ್ಲರನ್ನೂ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸ್ಕೂಲ್ ಪ್ರಿಮೈಸಸ್ಸಲ್ಲಿ ಭೇಟಿ ಮಾಡೋಕ್ಕೆ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ತಾಲೂಕಿನ ಅತ್ತಿಬೆಲೆಯಲ್ಲಿರುವ ರೇನ್ಬೋ ಪಬ್ಲಿಕ್ ಸ್ಕೂಲ್ ಇದೇ ತಿಂಗಳು 21ನೇ ತಾರೀಕಿಗೆ ಶಾಲಾ ವಾರ್ಷಿಕೋತ್ಸವನ ನಡೆಸ್ಕೊಡ್ತಾ ಇದ್ದಾರೆ. ಆ ಒಂದು ಶಾಲಾ ವಾರ್ಷಿಕೋತ್ಸವಕ್ಕೆ ನಾನ್ ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನು ಭೇಟಿ ಆಗೋದಕ್ಕೆ. ನೀವು ಎಲ್ರು ಬನ್ನಿ, ಆ ಒಂದು ಶಾಲಾ ವಾರ್ಷಿಕೋತ್ಸವನ ಯಶಸ್ವಿಗೊಳಿಸೋಣ. ತಿಂಗಳು 21ನೇ ತಾರೀಕು ಅಂದ್ರೆ ಶನಿವಾರ ಸಂಜೆ 3 ಗಂಟೆಗೆ ನಾನು ಅತ್ತಿಬೇಳೆಯಲ್ಲಿರೋ ರೇನ್ಬೋ ಸ್ಕೂಲ್ಗೆ ಬರ್ತಾ ಇದ್ದೀನಿ. ಸೊ ರೇನ್ಬೋ ಪಬ್ಲಿಕ್ ಸ್ಕೂಲ್ ಅವರ ಒಂದು ವಾರ್ಷಿಕೋತ್ಸವಕ್ಕೆ ನಾನು ಬರ್ತಾ ಇದ್ದೀನಿ. ಸೊ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಕೂಡ ಬನ್ನಿ, ಎಲ್ಲಾ ತರಗತಿಯ ಮಕ್ಕಳು ಕೂಡ ಅಲ್ಲಿರ್ತಾರೆ. ಸೊ ಅವರೆಲ್ಲಾನು ಭೇಟಿಯಾಗಿ ನಾನು ಕಾಯ್ತಾ ಇದ್ದೀನಿ. ಸಿ ಆಲ್ ದೇರ್. ಎಲ್ಲರೂ ಬನ್ನಿ, ಸೇರಿ ಎಂಜಾಯ್ ಮಾಡೋಣ. ರೇನ್ಬೋ ಪಬ್ಲಿಕ್ ಸ್ಕೂಲನ್ನ RPS ವಿಜಯೋತ್ಸವಕ್ಕೆ ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಾನು ಮತ್ತು ಮಿಲನ ಇಬ್ರು ಕೂಡ ಸ್ಕೂಲಿಗೆ ಬರ್ತಾ ಇದೀವಿ. ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ಬನ್ನಿ, ನಿಮ್ಮೆಲ್ಲರೂ ಅಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.